ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ತಮಗೆ ಒಂದು ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದರೆ ತಮಗೆ ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿ ಇದೆ ಅನ್ನೋದನ್ನು ತಮಗೆ ಗೊತ್ತಾಗ್ತದೆ. ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕೂಡ ಈಗ ಏನು ಮೊರಾರ್ಜಿ ದೇಸಾಯಿಯ 1ನೇ ಸುತ್ತು 2ನೇ ಸುತ್ತು ಮುಕ್ತಾಯವಾಗಿದ್ದು 3ನೇ ಸುತ್ತಿಗೆ ತಾವೆಲ್ಲರೂ ಕಾಯ್ತಾ ಇದ್ರಿ. ಈ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ ಅನ್ನೋದರ ಬಗ್ಗೆ ಒಂದು ಗೊಂದಲನೂ ಕೂಡ ತಮಗೆಲ್ಲರಿಗೂ ಇತ್ತು. ಈ ಒಂದು ಗೊಂದಲಕ್ಕೆ ನಿಮಗೆ ಇಲ್ಲಿ ಏನು ಉತ್ತರ ಇದೆ. ಓಕೆ, ತಾವೆಲ್ಲರೂ ಕೂಡ ಖುಷಿಯಿಂದ ನಿಮ್ಮ ಮಕ್ಕಳ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ನಿಮ್ಮ ಮಗುವಿನ ಹೆಸರು ಇದೆ ಇಲ್ಲ ಎಂಬುದನ್ನು ತಾವುಗಳು ನೋಡ್ಬೋದು. ತುಂಬಾ ಕಮೆಂಟ್ಸ್ಗಳು ಬಂದಿದ್ದು, ನನಗೆ ತುಂಬಾ ಕ್ವಶನ್ಸ್ಗಳು ಕೂಡ ಬಂದಿದ್ದು. ಸರ್, 3ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆ. ಅದಕ್ಕೆ ಉತ್ತರ ಇಲ್ಲಿದೆ. ತಾವುಗಳು ಈ ಒಂದು KEA ವೆಬ್ಸೈಟನ್ನು ಹೋದ ನಂತರ KEA ವೆಬ್ಸೈಟ್ನಲ್ಲಿ ಈ ಒಂದು 3 ಡಾಟ್ಸ್ಗಳನ್ನು ತಾವುಗಳು ಕ್ಲಿಕ್ ಮಾಡಿದ ಮೇಲೆ ತಮಗೆ ಇಲ್ಲಿ ಪ್ರವೇಶ ಅಂತ ಕಾಣಿಸುತ್ತೆ. ಈ ಒಂದು ಪ್ರವೇಶದ ಮೇಲೆ ತಾವುಗಳು ಹೋಗಿ ಇಲ್ಲಿ ಕ್ರೈಸ್ ಅಂತ ಇದೆ, ಈ ಒಂದು ಕ್ರೈಸ್ ಆಪ್ಷನನ್ನು ತಾವುಗಳು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಇಲ್ಲಿ ನಿಮ್ಮ ಗುಡ್ ನ್ಯೂಸ್ ಕಾಣಿಸ್ತಾ ಇದೆ. ಏನು ಕ್ರೈಸ್ 2026-27ನೇ ಸಾಲಿನ 3ನೇ ಸುತ್ತಿನ ಹಂಚಿಕೆ ಪಟ್ಟಿ ಏನಾಗಿದೆ ಜಿಲ್ಲಾವಾರು ಬಿಡುಗಡೆಯಾಗಿದೆ. ಓಕೆ, ತಾವುಗಳು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ತಮಗೆ ಜಿಲ್ಲಾವಾರು ಏನು ನಿಮ್ಮ ಡಿಸ್ಟಿಕ್ ವೈಸ್ ಏನಪ್ಪ ಅಂದರೆ ಈ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಗಳನ್ನು ತಾವು ಇಲ್ಲಿ ನೋಡ್ಬೋದು. ಸುಲಭವಾಗಿ ನಿಮ್ಮ ಒಂದು ಜಿಲ್ಲೆಯ ಪ್ರಕಾರ 3ನೇ ಸುತ್ತಿನ ಸೀಟು ಹಂಚಿಕೆಗಳನ್ನು ತಾವುಗಳು ಡೌನ್ಲೋಡ್ ಮಾಡ್ಕೋಬೋದು. ತಮಗೇನಾದರೂ ಗೊತ್ತಾಗದೇ ಇದ್ದರೆ ಕಮೆಂಟ್ ಮುಖಾಂತರ ನನಗೆ ಕೇಳಿದರೆ ನಾನು ಕಮೆಂಟ್ನಲ್ಲೂ ಕೂಡ ನಿಮಗೆ ಈ ಒಂದು ಜಿಲ್ಲಾವಾರು ಲಿಸ್ಟನ್ನು ತಮಗೆ ಕಳಿಸಿಕೊಡ್ತೇನೆ. ಓಕೆ, ಇಲ್ಲಿ ನೋಡ್ಬೋದು. ಈಗ ಒಂದು ಉದಾಹರಣೆಗೆ ಧಾರವಾಡನ್ನು ತೆಗೆದುಕೊಳ್ಳೋಣ. ಓಕೆ, ಈ ಒಂದು ಧಾರವಾಡಲ್ಲಿ ಲಿಸ್ಟನ್ನು ನಾನು ಏನಾದರೂ ಕ್ಲಿಕ್ ಮಾಡಿದೆ ಅಂತಂದರೆ ತಮಗೆ ಈ ರೀತಿಯಾದಂಥ PDF ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ತಾವುಗಳು ನೋಡ್ಬೋದು SATS ನಂಬರ್ಗಳನ್ನು ಸಹ ಮತ್ತು ಅದೇ ರೀತಿಯಾಗಿ ಕ್ಯಾಂಡಿಡೇಟ್ ನೇಮನ್ನು ಸಹ ತಾವುಗಳು ಇಲ್ಲಿ ಸರ್ಚ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಮಗುವಿನ ಇಲ್ಲಿ ಮೇಲೆ ನೋಡ್ಬೋದು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸೊಸೈಟಿ 6th ಎಂಟ್ರೆನ್ಸ್ ಅಲೋಟೆಡ್ ಲಿಸ್ಟ್ ರೌಂಡ್ 3. ಓಕೆ, ಈ ಒಂದು ರೌಂಡ್ 3 ಲಿಸ್ಟನ್ನು ತಾವುಗಳು ಏನು ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದು. ತಮಗೇನಾದರೂ ಗೊತ್ತಾಗದೇ ಇದ್ದರೆ ತಾವುಗಳು ಕಮೆಂಟ್ನಲ್ಲಿ ಏನಾದರೂ ಕೇಳಿದರೆ ಈ ಒಂದು ಲಿಂಕನ್ನು ನಾನು ನಿಮ್ಮ ಕಮೆಂಟ್ನಲ್ಲಿ ಶೇರ್ ಮಾಡ್ತೇನೆ. 3ನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿದೆ. ತಾವೆಲ್ಲರೂ ಕೂಡ ಖುಷಿಯಾಗಿ ಈ ಒಂದು ಲಿಸ್ಟನ್ನು ನಿಮ್ಮ ಮಗುವಿನ ಹೆಸರನ್ನು ಪರಿಶೀಲಿಸ್ಬೋದು. ಯಾರೆಲ್ಲ ಕಾತುರದಿಂದ ಕಾಯ್ತಾ ಇದ್ರಿ, ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಎಷ್ಟು ದಿನ ಈ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಕಾಯ್ದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳನ್ನು ಹೇಳ್ತೇನೆ. ಓಕೆ, ತಮಗೂ ಕೂಡ ಆಯ್ಕೆಯಾಗಿದ್ದರೆ ತಮ್ಮ ಮಕ್ಕಳಿಗೂ ಕೂಡ ಅಭಿನಂದನೆಗಳನ್ನು ನಮ್ಮ ಕಡೆಯಿಂದ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಳು ತಮಗೆ ಸುಲಭವಾಗಿ ದೊರಕ್ತವೆ. ಓಕೆ, ಹಾಗಿದ್ದರೆ ಈ ಒಂದು ವಿಡಿಯೋನ ತಾವೆಲ್ಲರೂ ಕಂಪ್ಲೀಟಾಗಿ ನೋಡಿದ್ದೀರಿ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮುಖಾಂತರ ತಾವುಗಳು ನನಗೆ ಏನಾದರೂ ಮಾಹಿತಿಯನ್ನು ಕೇಳ್ಬೋದು. ಓಕೆ, ಈ ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ಶೇರ್ ಮಾಡಿರಿ. ಹೆಚ್ಚಿನ ಮಾಹಿತಿಯಾಗಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕಮೆಂಟನ್ನು ಹಾಕಿ. ಓಕೆ, ವಿಡಿಯೋವನ್ನು ತಾವೆಲ್ಲರೂ ಕಂಪ್ಲೀಟಾಗಿ ನೋಡಿದ್ದೀರಿ ಅಂದ್ಕೊಳ್ತೀನಿ. ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.